ಇರು ಬೇಗ ಬರಾಜ. ದನಿಯಾರ ದನಿಯಾರ ಬಾ ದೇವರಾಜ್ ಬಾ. ಕಟ್ಟಿಗೆ ಭಾರವಾಗಿದೆಯಾ? ಛೇ ಛೇ, ಇದೆಲ್ಲ ನಿನ್ನ ತಮ್ಮನ ಸಂಕಟ. ಮೊದಲು ತಲೆಗೆಲ್ಸಪ್ಪ. ಬೇಕಾದಂತ ನನಗೆ ಸಂಕಟ ಬರಲಿ ಕಷ್ಟ ಬರಲಿ ದನಿ, ಆದರೆ ನನ್ನ ತಮ್ಮನನ್ನು ಪುನಃ ನೌಕರಿ ಮೇಲೆ ಹೋಗುವಂತೆ ಮಾಡಿದ್ದೀನಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ ದನಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಆಯ್ತು ದೇವರಾಜ್ ಆಯ್ತು, ನಾನೀಗಲೇ ಅದೇ ವ್ಯವಸ್ಥೆಯಲ್ಲೇ ಇದ್ದೇನೆ. ಅದು ಏನೋ ಒಂದು ಡಾಕ್ಯುಮೆಂಟ್ ನಿನ್ನ ತಮ್ಮನ ಕೈಯಲ್ಲಿದೆ ಅಂತೆ. ಅವರು ಕೇಳಿದರೆ ಕೊಡುವುದಿಲ್ಲ ಅಂತಾನಂತೆ. ಅದಕ್ಕೆ ವಿಳಂಬವಾಗಿದೆ ಅಷ್ಟೇ. ದನಿ, ಆ ಡಾಕ್ಯುಮೆಂಟ್ ಅನ್ನು ನಾನು ಕೊಡಿಸ್ತೀನಿ ದನಿ, ನಾನು ಕೊಡಿಸ್ತೀನಿ. ಆದರೆ ನನ್ನ ತಮ್ಮನನ್ನು ನೌಕರಿ ಸೇರಿಸಿ. ಯಾಕೆಂದರೆ ನೌಕರಿ ಕಳೆದುಕೊಂಡು ವಿಪರೀತ ಕುಡಿದು ಹಾದಿ ಬಿಟ್ಟು ಹುಚ್ಚರಂತೆ ರೋಷಾವೇಶವಾಗಿ ಬೀದಿ ಬೀದಿ ಅಲೆಯುತ್ತಿದ್ದಾನೆ. ಬೀದಿ ಅಲೆಯುತ್ತಿದ್ದಾನೆ. ಅದನ್ನು ನನ್ನಿಂದ ನೋಡಿ ತಡೆದುಕೊಳ್ಳಲಾಗ್ತಾ ಇಲ್ಲ. ಅದನ್ನೆಲ್ಲ ನೀವೇ ಪುಣ್ಯ ಕಟ್ಟಿಕೊಳ್ಳಿದನಿ, ನೀವೇ ಪುಣ್ಯ ಕಟ್ಟಿಕೊಳ್ಳಿ. ಆ ಪುಣ್ಯದ ಫಲಕ್ಕಾಗಿಯೇ ಇಂದು ನೀನು ನನ್ನ ಮನೆಯಲ್ಲಿ ಹಾಳಾಗಿದ್ದು. ಆಯ್ತು, ಬೇಗ ನೀ ಕಟ್ಟಿಗೆ ಹೊಡೆದು ಒಳಗಾಕು. ನಾನು ಅದೇ ನಿನ್ನ ತಮ್ಮನ ಕೆಲಸಕ್ಕೆ ಹೋಗುತ್ತೇನೆ. ಆಯ್ತು ರೀ ಆಯ್ತು. ಈಗ ನನಗೆ ಹಸಿವು ಆಗಿದೆ. ಊಟ ಮುಗಿಸಿಕೊಂಡು ಈ ಕಟ್ಟಿಗೆ ಹೊಡೆದು ಒಳಗಾಗ್ತೇನೆ. ಅವರ ನನಗೆ ಊಟ ಕೊಡ್ರಿ. ಅಡಿಗೆ ಮಾಡುವ ಆಳು ಮನೆಗೆ ಬಂದಿಲ್ಲ, ಮೊದಲು ಕೆಲಸ ಮಾಡು. ನಾವು ಹೊರಗಡೆ ಹೋಗಿ ಬಂದ ನಂತರ ನಿನಗೆ ಊಟ ಕೊಡ್ತೀನಿ. ಗುಟ್ಟುಕೊಂಡು ನೀರಿಗೂ ಸಹ ಗತಿ ಇಲ್ಲದೆ
ಹಸಿವಿನಿಂದ ತಾಳದೆ ಮಿತಿ ಇಲ್ಲದೆ ನಿಮ್ಮ ಹಾಳಾಗಿ ದುಡಿದರು ಈ ಹಸಿದ ಒಡಲಿಗೆ ತೃಪ್ತಿಯೇ ಇಲ್ಲವೇ? ತೃಪ್ತಿಯೇ ಇಲ್ಲವೇ? ನನಗೆ ನೀಡಲು ತುಸು ಅಳಸಿದ ಅಣ್ಣವಾದರೂ ಇಲ್ಲವೇ? ಆಯ್ತಮ್ಮ, ಕಟ್ಟಿಗೆ ಹೊಡೆದು ಒಳಗಾಗುತ್ತೇನೆ. ದುನಿಯಾರ ಬೇಗ ನನ್ನ ತಮ್ಮ ನೌಕರಿ ಕೆಲಸ ಮಾಡಕ ಹೋಗ್ರಿ. ದನಿ ಹೋಗ್ರಿ. ಏಯ್, ದಿನನಿತ್ಯ ಇದೇ ರೀತಿ ಮನೆಯಲ್ಲಿ ಕಣ್ಣೀರು ಹಾಕಿ ಯಾರ ಮನೆಗೆ ಸುಣ್ಣ ಸವರಬೇಕು ಅಂತ ಮಾಡಿದ್ಯಾ? ನೋಡು, ಮೊದಲು ಮೈ ತುಂಬ ಕೆಲಸ ಮಾಡು, ಆಮೇಲೆ ಊಟ ಹಾಕ್ತೀವಿ. ರೀ, ಇವರ ಮಾತು ಏನು ಕೇಳ್ತಾ ನಿಲ್ತೀರಾ? ಬನ್ನಿ, ನಾವು ಹೊರಗಡೆ ಹೋಗಿ ಬರೋಣ. ದೇವರಾಜ್, ಬೇಗ ಕೆಲಸ ಮಾಡಿ ಊಟ ಮಾಡು. ನಾನು ಅದೇ ಕೆಲಸಕ್ಕೆ ಹೋಗಿ ಬರುತ್ತೇನೆ. ಅಮ್ಮ, ಅಮ್ಮ ಬನಶಂಕರಿಯೇ, ಹೀಗೆ ನನ್ನ ಕಷ್ಟ ಅನುಭವಿಸಲೆಂದೇ ನನ್ನ ಹೆತ್ತ ಏನಮ್ಮ? ಈ ಯಮ ಕಿಂಕರನ ಕೈಯಲ್ಲಿ ಈ ರೀತಿ ಹಾಳಾಗಿ ದುಡಿದು ಹೀಗೆ ಕಷ್ಟ ಅನುಭವಿಸಲೆಂದೇ ನನ್ನ ಹೆತ್ತ ಏನಮ್ಮ? ರಾ ಬಹದ್ದೂರ್ ವಂಶದಲ್ಲಿ ಹುಟ್ಟಿದ ನೀವುಗಳು